ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ದಿನ ಶಿಕ್ಷಣ ಇಲಾಖೆ ಆದೇಶದಂತೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದು ಯಾವುದು ಅಂತ ಹೇಳಿದರೆ, ಕೌನ್ ಬನೇಗ ಸ್ವರಾಧಿಪತಿ ಅಂತಕ್ಕಂಥ ಒಂದು ರಸಪ್ರಶ್ನೆ ಕಾರ್ಯಕ್ರಮ. ಇಲ್ಲಿ ನಮಗೆ 6 ತಂಡಗಳಿದ್ದಾವೆ. ಎಲ್ಲ ತಂಡಗಳು ಕೂಡ ಮೊದಲನೇದಾಗಿ ತಮ್ಮ ತಂಡದ ಹೆಸರುಗಳನ್ನು ಪರಿಚಯ ಮಾಡಿಕೊಳ್ಬೇಕು ಅಂತೇಳಿ ವಿನಂತಿಸ್ತಾ ಇದ್ದೀನಿ. ಈಗ ರಸಪ್ರಶ್ನೆ ಕಾರ್ಯಕ್ರಮ. ಪ್ರತಿಯೊಂದು ಪ್ರಶ್ನೆಗೂ 10 ಅಂಕಗಳಿರುತ್ತೆ. ನಮ್ಮ ಕನ್ನಡ ಪ್ರಥಮ ಭಾಷೆ ಕನ್ನಡದಲ್ಲಿ ಸ್ವರಾಕ್ಷರಗಳು ವರ್ಣಮಾಲೆಯ ಬಗ್ಗೆನೇ ಈ ಒಂದು ಕಾರ್ಯಕ್ರಮ ಇರುತ್ತೆ. ಇದಕ್ಕೆ ನೇರ ಪ್ರಶ್ನೆಗೆ 10 ಅಂಕಗಳು, ಪಾಸ್ ಪ್ರಶ್ನೆಗೆ 5 ಅಂಕಗಳು. ಭಾಳ ಸುಲಭವಾಗಿರ್ತಕ್ಕಂಥದ್ದು. ಅದನ್ನು ಕೂಡ ಯೋಚನೆ ಮಾಡಿ ನೀವು ಉತ್ತರವನ್ನು ಹೇಳಬೇಕು. ಈ ಕಾರ್ಯಕ್ರಮವನ್ನು ನಮ್ಮ ಮಿತ್ರರಾದಂತಹ ತಿಪ್ಪೇಸ್ವಾಮಿ ಸರ್ ನಡೆಸಿಕೊಡ್ತಾರೆ. ಕೌನ್ ಬನೇಗ ಸ್ವರಾಧಿಪತಿ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಹಾಜರಿರ್ತಕ್ಕಂಥ ಭಾಗ್ಯಲಕ್ಷ್ಮಿ ಮೇಡಮ್ ಅವರಿಗೆ ಸ್ವಾಗತವನ್ನು ಕೋರ್ತಾ, ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದ ಈ ರಸಪ್ರಶ್ನೆ ಕಾರ್ಯಕ್ರಮವನ್ನು ಈಗ ಆರಂಭಿಸೋಣ. ಮೊದಲನೇ ತಂಡ ಎ ತಂಡಕ್ಕೆ ವರ್ಣ ಎಂದರೇನು? ವರ್ಣ ಎಂದರೆ ಅಕ್ಷರ. ವರ್ಣ ಎಂದರೆ ಅಕ್ಷರ. ಸರಿಯಾದ ಉತ್ತರ. ನಂತರ ಬಿ ತಂಡಕ್ಕೆ ನೇರ ಪ್ರಶ್ನೆ. ವರ್ಣಮಾಲೆಯಲ್ಲಿರುವ ಅಕ್ಷರಗಳ ಸಂಖ್ಯೆ ಎಷ್ಟು? 49. ಸರಿಯಾದ ಉತ್ತರ. ಬಿ ತಂಡಕ್ಕೆ ನೇರ 10 ಅಂಕಗಳು ದೊರೆತಿದ್ದಾವೆ. ಹಾಗೆ ಸಿ ತಂಡಕ್ಕೆ ನೇರ ಪ್ರಶ್ನೆ. ಸ್ವರಾಕ್ಷರಗಳು ಯಾವುವು? ಸರಿಯಾದ ಉತ್ತರ. 10 ಅಂಕಗಳು ದೊರೆತಾ ಇದ್ದಾವೆ ಸಿ ತಂಡಕ್ಕೆ. ಈಗ ಡಿ ತಂಡಕ್ಕೆ ನೇರ ಪ್ರಶ್ನೆ. ದೀರ್ಘ ಸ್ವರಗಳ ಸಂಖ್ಯೆ ಎಷ್ಟು? ಅವು ಯಾವುವು? ದೀರ್ಘ ಸ್ವರಗಳ ಸಂಖ್ಯೆ ಎಷ್ಟು? ಅವು ಯಾವುವು? ದೀರ್ಘ ಸ್ವರಗಳ ಸಂಖ್ಯೆ 6. ಆ, ಇ, ಉ, ಎ, ಓ, ಔ. ಎಷ್ಟಿದ್ದಾವೆ? ಇಲ್ಲ ಸರಿ. ದೀರ್ಘ ಸ್ವರಗಳ ಸಂಖ್ಯೆ 6. ಆ, ಇ, ಉ. ಸರಿ ಕೇಳಬೇಕು. ಉಚ್ಚಾರ ಸರಿ ಇಲ್ಲ ಅಂದ್ರೆ ತಪ್ಪಾಗ್ತದೆ. ಆ, ಇ, ಉ, ಎ, ಐ, ಔ. ಸರಿ ಸರಿಯಾದ ಉತ್ತರ ಹೇಳ್ಬೇಕು. ದೀರ್ಘ ಸ್ವರಗಳ ಸಂಖ್ಯೆ 7. ಆ, ಇ, ಉ, ಎ, ಐ, ಓ, ಔ. ಸರಿಯಾದ ಯೋಚನೆ ಮಾಡಿ ಉತ್ತರ ಕೊಡು. ಈ ತಂಡಕ್ಕೆ ಪಾಸ್. ಪಾಸ್ ಆಯ್ತು. ಈಗ ನೇರ ಪ್ರಶ್ನೆ. ಈ ತಂಡಕ್ಕೆ ಸ್ವರ ಚಿಹ್ನೆಯನ್ನು ಸ್ವರ ಚಿಹ್ನೆಯಲ್ಲಿ ಇದು ಯಾವುದು? ಈ ಸ್ವರ ಚಿಹ್ನೆಯನ್ನು ಗುರುತಿಸಿ. ಸ್ವರ ಚಿಹ್ನೆ ಈ ಅಕ್ಷರ ಸ್ವರ ಚಿಹ್ನೆ ಆ, ಸರಿಯಾದ ನಂತರ
ಅವರು ಹಾ ಎಫ್ ತಂಡಕ್ಕೆ ವಿಜಯಪುರ ಈ ಪದವನ್ನು ಬಿಡಿಸಿ ಬರೆಯಿರಿ. ವಿಜಯಪುರ ವಿಜಯ ಪ್ಲಸ್ ಪುರ. ಅಲ್ಲ, ಕಾಗುಣಿತಾಕ್ಷರದಲ್ಲಿ ಬಿಡಿಸಿರೋದು. ಗುಣಿತಾಕ್ಷರ ಮಾಡಿ. ಮಾಡು. ಗುಣಿತಾಕ್ಷರ ಮಾಡಿದರೆ ಬಾ, ನೀನೆ ಬರೆದು ತೋರಿಸ್ಕ. ಫಿಸಿಕಲ್ ಟಾಕ್ ಅದರ ಮುಂದೆ ಇರುತ್ತೆ. ಯಾ ಅರ್ಧಾಕ್ಷರ ಕರೆಕ್ಟ್. ಸರಿಯಾದ ಉತ್ತರ ವಿಜಯಪುರ. ಎಫ್ ತಂಡಕ್ಕೆ 10 ಅಂಕ. ಈಗ ಎರಡನೇ ಪ್ರಶ್ನೆ, ಎರಡನೇ ಸುತ್ತು. ಮೊದಲನೇ ಎ ತಂಡಕ್ಕೆ ಈಗ ಮೊದಲನೇ ಸುತ್ತಿನಲ್ಲಿ ಎ ತಂಡ 10 ಅಂಕಗಳನ್ನು ಗಳಿಸಿದೆ, ಬಿ ತಂಡ 10 ಅಂಕಗಳು, ಸಿ ತಂಡ 10 ಅಂಕಗಳು, ಡಿ ತಂಡ ಯಾವುದೇ ಅಂಕಗಳನ್ನು ಪಡೆದಿರುವುದಿಲ್ಲ, ಈ ತಂಡ 15 ಅಂಕಗಳನ್ನು ಪಡೆದಿರುತ್ತೆ, ಎಫ್ ತಂಡ 10 ಅಂಕಗಳನ್ನು ಪಡೆದಿರುತ್ತೆ. ಈಗ ಎರಡನೇ ಸುತ್ತಿನ ನೇರ ಪ್ರಶ್ನೆ ಎಫ್ ತಂಡದಿಂದ. ಅವನ ಪದದಲ್ಲಿರುವ ಅವರ್ಗೀಯ ವ್ಯಂಜನಾಕ್ಷರ ಯಾವುದು? ಅವನ ಈ ಪದದಲ್ಲಿ ಅವನ ಆಯ್ತಲ್ಲ, ಅದರಲ್ಲಿ ಅವರ್ಗೀಯ ವ್ಯಂಜನಾಕ್ಷರ ಯಾವುದು ಅಂತ ವ ಸರಿಯಾದ ಉತ್ತರ. ಈಗ ಈ ತಂಡ ಕುಶಲ ಪದದಲ್ಲಿರುವ ಅವರ್ಗೀಯ ವ್ಯಂಜನ ಯಾವುದು? ಕುಶಲ ಈ ತಂಡ ಇದ್ದ ಕುಶಲ ಪದದಲ್ಲಿರುವ ಅವರ್ಗೀಯ ವ್ಯಂಜನ ಲ ಮತ್ತೆ ಶ. ವೆರಿ ಗುಡ್. ಲ ಮತ್ತು ಶ ಸರಿಯಾದ ಉತ್ತರ. ಈಗ ಡಿ ತಂಡಕ್ಕೆ ನೇರ ಪ್ರಶ್ನೆ. ಅಬ್ದುಲ್ ಪದದಲ್ಲಿರುವ ಸ್ವರಾಕ್ಷರ ತಿಳಿಸಿ. ಅಬ್ದುಲ್ ಪದದಲ್ಲಿರುವ ಸ್ವರಾಕ್ಷರ ಆ ಸರಿಯಾದ ಉತ್ತರ. ನಂತರ ಈಗ ಸಿ ತಂಡಕ್ಕೆ ನೇರ ಪ್ರಶ್ನೆ. ಊಟ ಪದದಲ್ಲಿರುವ ಇಲ್ಲಿ ಈ ಪದ ಓದಿ. ಅಲ್ಲ ಅಲ್ಲೇನಿದೆ ಊಟ. ಈ ಊಟ ಪದವನ್ನ ಸರಿಯಾಗಿ ಉಚ್ಚರಿಸಿ. ಊಟ. ಸರಿಯಾದ ಉತ್ತರ. ಸಿ ತಂಡಕ್ಕೆ 10 ಅಂಕ. ಈಗ ಬಿ ತಂಡಕ್ಕೆ ನೇರ ಪ್ರಶ್ನೆ. ಇದನ್ನು ಉಚ್ಚಾರ ಮಾಡಿ. ಗುರು ಈ ಪದವನ್ನ ಸರಿಯಾಗಿ ಉಚ್ಚರಿಸಬೇಕು. ಊರು ಸರಿಯಾದ ಉತ್ತರ. ಈಗ ಎ ತಂಡಕ್ಕೆ ನೇರ ಪ್ರಶ್ನೆ. ಚಿಲಿಪಿಲಿ ಪದವನ್ನ ಬಿಡಿಸಿ ಬರೆಯಿರಿ. ಅಂದ್ರೆ ಈ ತರ ಅಕ್ಷರ ಮಾಡ್ತಾರಲ್ಲ ಅದನ್ನ ಬರೀಬೇಕು. ಬರ್ರಿ ಯಾರು ಚಿಲಿಪಿಲಿ. ಹೇಳ್ತಿರ್ತಾರೆ
ಸರಿಯಾದ ಉತ್ತರ. ಈಗ ಎರಡನೇ ಸುತ್ತಿನ ಕೊನೆಗೆ ಎ ತಂಡ 20 ಅಂಕಗಳನ್ನು ಗಳಿಸಿದೆ, ಬಿ ತಂಡ 20 ಅಂಕಗಳನ್ನು ಗಳಿಸಿದೆ, ಸಿ ತಂಡ 20 ಅಂಕಗಳನ್ನು ಗಳಿಸಿದೆ, ಡಿ ತಂಡ 10 ಅಂಕಗಳನ್ನು ಗಳಿಸಿದೆ, ಈ ತಂಡ 25 ಅಂಕಗಳನ್ನು ಗಳಿಸಿ ಮುನ್ನಡೆಯನ್ನು ಸಾಧಿಸಿದೆ, ಎಫ್ ತಂಡ 20 ಅಂಕಗಳನ್ನು ಗಳಿಸಿದೆ. ಈಗ ಮೂರನೇ ಸುತ್ತಿನ ಮೊದಲನೇ ಪ್ರಶ್ನೆ ಎ ತಂಡದಿಂದ ಇಂತರ ಕಾಟಕ, ನಾಗದ ಈ ಪದಗಳನ್ನು ಬಳಸಿ ಪದವನ್ನು ರಚನೆ ಮಾಡೋದು. ಈ ಮೊದಲನೇ ಅಕ್ಷರ ಅಕ್ಷರಗಳನ್ನ ಮೊದಲನೇ ಅಕ್ಷರವನ್ನು ಅದಲು ಬದಲು ಮಾಡಿ. ಮೊದಲನೇ ಅಕ್ಷರಗಳನ್ನ ಅದಲು ಬದಲು ಮಾಡಿ. ನಾಟಕ, ಸರಿಯಾದ. ಸರಿಯಾದ. ಇನ್ನೊಂದು ಪದ ಬರುತ್ತಲ್ಲ, ಕಾಗದ, ಗುಡ್. ಸರಿ. ನಾಟಕ ಮತ್ತು ಕಾಗದ. ನಾಟಕ, ಕಾಗದ 10 ಅಂಕ. ನೆಕ್ಸ್ಟ್ ಬಿ ತಂಡಕ್ಕೆ ಗೀವಿರು, ಈ ವೀರು, ಈ ಜಾಗ, ಈ ಜಾಗ, ಜಾಗ. ನೀವೇಂತೀವಿ? ಅಷ್ಟೇ. ಈ ಎರಡು ಪದಗಳನ್ನು ಬಳಸಿಕೊಂಡು ನೀವು ಪದ ಮಾಡ್ತೀವಿ. ಈ ಜಗ, ಕಿವಿರು, ಈ ಜಾಗ ಕಿವಿರು, ಕಿವಿರು ಸರಿಯಾದ. ನೆಕ್ಸ್ಟ್ ಮೂರನೇ ತಂಡ ಸಿ ತಂಡಕ್ಕೆ ದೂಟುಕು, 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 ಸುರವಾಣಿ, ಸುರವಾಣಿ, ವಾಣಿ. ಈ ಅಕ್ಷರಗಳನ್ನು ಬಳಸಿಕೊಂಡು ಸರಿಯಾದ ಮೊದಲನೇ ಪದವನ್ನು ಅಕ್ಷರವನ್ನು ಬದಲಿಸಿ ಚುಟುಕು, ದೂರವಾಣಿ. ಚುಟುಕು ಮತ್ತು ದೂರವಾಣಿ. ಸರಿಯಾದ ಉತ್ತರ. ಸರಿಯಾದ ಉತ್ತರ. ನಂತರ ಡಿ ತಂಡಕ್ಕೆ ನಿಮ್ಮಲ್ಲ ನೋಡ್ಕೊಂಡು ಹೇಳಿ. ಸುಳಿದು, ನಮ್ಮನೆ, ನವಿಲು, ಸುಮ್ಮನೆ. ನವಿಲು ಸುಮ್ಮನೆ. ನವಿಲು ಸುಮ್ಮನೆ ಸರಿಯಾದ ಉತ್ತರ 10 ಅಂಕ. ನೆಕ್ಸ್ಟ್ ಸೌಂದರ್ಯ, ಸೌಂದವ ಈ ತಂಡ ನೋಡಿ. ಸೌಂದರ್ಯ ಪಾಸ್ ಕ್ವಶನ್ ಆಗುತ್ತೆ. ಈಗ ಎಫ್ ತಂಡಕ್ಕೆ ಸೌಂದರ್ಯ, ಸೈಂಧವ. ಸರಿಯಾದ ಉತ್ತರ. ಸರಿಯಾದ ಉತ್ತರ. ಲಾಸ್ಟ್ ಎಫ್ ತಂಡಕ್ಕಿದೆ. ಚೇತಕ, ಋಷಿಗೆ ನೋಡಿ ಇದು ಸರಿಯಾದ ಪದ ಮಾಡ್ಬೋದು. ಓದು. ಕೃತಕ, ಬೇಸಿಗೆ. ಸರಿಯಾದ ಉತ್ತರ. ಈಗ ಮೂರನೇ ಸುತ್ತಿನ ಕೊನೆಗೆ ಎ ತಂಡ 30 ಅಂಕಗಳನ್ನು ಗಳಿಸಿದೆ, ಬಿ ತಂಡ 30 ಅಂಕಗಳನ್ನು ಗಳಿಸಿದೆ, ಸಿ ತಂಡ 30 ಅಂಕಗಳನ್ನು ಗಳಿಸಿದೆ, ಡಿ ತಂಡ 20 ಅಂಕಗಳನ್ನು ಗಳಿಸಿದೆ, ಈ ತಂಡ 35 ಅಂಕಗಳನ್ನು ಗಳಿಸಿದೆ, ಎಫ್ ತಂಡ 30 ಅಂಕಗಳನ್ನು ಗಳಿಸಿದೆ. ಯಾವುದು? ಈಗ ಆ ಕಡೆ ಇಲ್ಲಿಂದ ಅಗ್ನಿ ಪದದಲ್ಲಿರುವ ಸಂಯುಕ್ತ ಅಕ್ಷರ, ಅಗ್ನಿ ಪದದಲ್ಲಿರುವ ಸಂಯುಕ್ತ ಅಕ್ಷರ. ನೀ. ಅಗ್ನಿ, ಸಜಾತಿನ ವಿಜಾತಿ. ಸಜಾತಿನ ವಿಜಾತಿ. ಅಗ್ನಿ ಪದದಲ್ಲಿರುವ ಸಂಯುಕ್ತ ಅಕ್ಷರ. ಸಜಾತಿಯ ಸಂಯುಕ್ತಾಕ್ಷರನ ವಿಜಾತಿಯ ಸಂಯುಕ್ತಾಕ್ಷರ.
ಅಗ್ನಿ ಅನ್ನೋ ಪದ. ಪಾಸ್. ಜಾತಿಯ ಸಂಯುಕ್ತಾಕ್ಷರ. ಸರಿಯಾದ ಉತ್ತರ. ಸರಿಯಾದ ಉತ್ತರ. ಅಕ್ಕ ಪದದಲ್ಲಿರುವ ಈ ತಂಡದಿಂದ ಅಕ್ಕ ಪದದಲ್ಲಿರುವ ಸಂಯುಕ್ತಾಕ್ಷರ ಸಜಾತಿನ ವಿಜಾತಿ. ವಿಜಾತಿ. ಅಕ್ಕ. ತಪ್ಪು ತಪ್ಪು ಉತ್ತರ. ಫಾಸ್ಟ್ ಕ್ವೆಶ್ಚನ್. ಸಜಾ. ಸಜಾತಿಯ ಸಂಯುಕ್ತಾಕ್ಷರ ಸರಿಯಾದ ಉತ್ತರ. ಅಲ್ಲ. ಫಾಸ್ಟ್. ಇದಾದ್ಮೇಲೆ ನೇರ ಪ್ರಶ್ನೆ. ಅಂದ ಪದದಲ್ಲಿರುವ ಅನುಸ್ವಾರ. ಅಂದ ಪದದಲ್ಲಿರುವ ಅನುಸ್ವಾರ. ಅನುಸ್ವಾರ ಸರಿಯಾದ ಉತ್ತರ. ಈಗ ಸಿ ತಂಡಕ್ಕೆ ಸಿ ತಂಡ ಇದು ಓದು. ಇದನ್ನು ಸರಿಯಾದ ರೂಪ ಬರಿಬೇಕು. ಅದು ಬರಿ ತಪ್ಪಿದೆ ಸರಿ ಮಾಡಿ. ಸರಿಯಾದ ತಪ್ಪನ್ನು ಬರಿ, ಸರಿ ಮಾಡಿ. ತಪ್ಪು ಫಸ್ಟ್ ಬರಿ. ಸರಿ ಬರೀಬೇಕು. ತಪ್ಪು ತಪ್ಪಾಗಿ ಬರ್ತಿದ್ದಾರೆ. ಇಲ್ಲ ಈ ಸ್ಟಾರ್ಟ್ ಮುಗೀತು ಅವಕಾಶ. ಮುಗೀತು ಬಿ ತಂಡಕ್ಕೆ ಮುಗೀತು ಮುಗೀತು. ನಿಮ್ದು ಸೀತಾಕಾಲ ಸೊನ್ನೆ. ಇಲ್ಲ ಇಲ್ಲ ಬೇಡ, ಒಂದ್ಸತಿ ಬಂದಾಗ್ತದೆ. ಯಾವತ್ತು ಬರೆದಿದ್ಯಾ? ಅದೇ ಸಾವತ್ತು ಬರೀಬೇಕು. ಅವ್ರು ಹೇಳ್ಬಿಟ್ಟು ರಥೋತ್ಸವ ಸರಿಯಾದ ಉತ್ತರ. ಫಾಸ್ಟ್ ಈಗ ಕ್ವೆಶ್ಚನ್. ಫಾಸ್ಟ್ ಕ್ವೆಶ್ಚನ್ ಬಿ ಸದಾ 5 ಅಂಕ. ಫಾಸ್ಟ್. ನಿಮಗೆ ನೇರ ಪ್ರಶ್ನೆ ಈಗ. ಅಂಧಕ ಹಂತಕರಣ. ಅದನ್ನ ಮೊದಲನೇ ಅಕ್ಷರವನ್ನ ಇದರಿಂದ ಸರಿಯಾದ ಪದವನ್ನು ಬರೆಯಬೇಕು. ಎರಡು ಪದಗಳನ್ನು ಬಳಸ್ಕೊಂಡು ವಾಕ್ಯದ ಒಂದು ಸರಿಯಾದ ಪದವನ್ನು ಬರೆಯಬೇಕು. ಹೇಳಿ. ಗಂಧರ ಅಂತಃಕರಣ. ಗಂಧರ ಅಂಧಕ ಗಂಧಕ ಗಂಧಕ ಅಂತಃಕರಣ. ಸರಿಯಾದ ಗಂಧಕ ಅಂತಃಕರಣ ಸರಿಯಾದ. ಲಾಸ್ಟ್ ಗಂಧಕ. ಈ ಪದವನ್ನು 22 ಪ್ರಶ್ನೆ. ಸಾಮಶಾಸ್ತ್ರೀಯ. ಇದನ್ನ ತಪ್ಪು ಪದ ಇದೆ ಅಲ್ವಾ? ಸರಿಯಾಗಿ ಬರಬೇಕು. ಬರ್ರಿ. ಇದನ್ನ ನೋಡ್ಕೊಂಡು ಬರೀರಿ. ಅದನ್ನ ಸರಿಯಾಗಿ ಸರಿಯಾಗಿ ಪಾಸ್. ಎಫ್ ತಂಡಕ್ಕೆ ಎಫ್ ತಂಡಕ್ಕೆ ಅವಕಾಶ. ಅದು
ಮಲೈತಲ್ಲಪ್ಪ ಸರಿಯಾಗಿ ಬರೀಬೇಕು. ಸರಿಯಾದ ಪದ ಮಾಡು. ತಪ್ಪಿದೆ ಅಕ್ಷರ, ಸರಿಯಾದ ಪದ ಮಾಡು. ಅವನು ಓದೋದು ಓದೋದು ಮತ್ತೆ ಇನ್ನೊಂದು ಚಾನ್ಸ್ ಇಲ್ಲ ಅವನ ತಂಡಕ್ಕೆ ಒಬ್ಬರಿಗೆ ನಾನು ಚೂರು ಮಾಡಬೇಕು. ಪಾಸ್ ಮುಗೀತ ಅಲ್ಲಿ ಸಿದ್ದಂಗಿಲ್ಲ ಅಲ್ಲ ಕಳಿಸ್ ಈಗ ಈ ತಂಡಕ್ಕೆ ಅವಕಾಶ. ಈಗ ಈ ತಂಡಕ್ಕೆ ಬೋನಸ್ 5 ಅಂಕ. ಇಲ್ಲಿಗೆ 4 ಸುತ್ತುಗಳ ನಂತರ ಫಲಿತಾಂಶವನ್ನ ಈಗ ನೋಡೋಣ. ಎ ತಂಡ 30 ಅಂಕಗಳನ್ನ ಗಳಿಸಿದೆ. ಬಿ ತಂಡ 45 ಅಂಕಗಳನ್ನ ಗಳಿಸಿದೆ. ಸಿ ತಂಡ 30 ಅಂಕಗಳನ್ನ ಗಳಿಸಿದೆ. ಡಿ ತಂಡ 35 ಅಂಕಗಳನ್ನು ಗಳಿಸಿದೆ. ಈ ತಂಡ 40 ಅಂಕಗಳನ್ನು ಗಳಿಸಿದೆ. ಎಫ್ ತಂಡ 40 ಅಂಕಗಳನ್ನು ಗಳಿಸಿದೆ. 45, 30, 35, 40, 40. ಈಗ ವಿಜೇತರಾದ ಪ್ರಥಮ ಬಹುಮಾನವನ್ನ ಪಡಿತಿರ್ತಕ್ಕಂಥ ತಂಡ ಬಿ ತಂಡ. ಅವರ ಎತ್ತಿಕೊಳ್ಳಿ. ಅವರ ಚಪ್ಪಾಳೆಯೊಂದಿಗೆ ಸ್ವರಾಧಿಪತಿ. ಈಗ ಇವರು ಗೌನ್ ಮನೆಗ ಸ್ವರಾಧಿಪತಿ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ವಿಜೇತರಾಗಿದ್ದಾರೆ. ನಿಮ್ಮ ಅನಿಸಿಕೆಯನ್ನ ಇಲ್ಲಿ ಹಂಚಿಕೊಳ್ಳಿ. ಸರಿ ಕೌಲ್ಬಲಿನ ಸ್ವರಾಧಿಪತಿ ಕಾರ್ಯಕ್ರಮ ಚೆನ್ನಾಗಿತ್ತು. ಈ ವ್ಯಾಕರಣದಲ್ಲಿ ಏನು ಕಲಿಬೋದು ಅಂತ ಇದರಲ್ಲಿ ಅರ್ಥ ಆಗುತ್ತೆ. ನನಗೆ ಗೆದ್ದಿರೋದು ಖುಷಿ ಆಗ್ತಿದೆ. ಧನ್ಯವಾದಗಳು. ಕೌಲ್ಬಲಿನ ಸ್ವರಾಧಿಪತಿ ಅಂದರೆ ರಸಪ್ರಶ್ನೆ ಕಾರ್ಯಕ್ರಮ ತುಂಬ ಚೆನ್ನಾಗಿ